ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಇನ್ನೇನು ಆಪರ್ಚುನಿಟಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ 1,00,000 ಮೇಲೆ ರ್ಯಾಂಕಿಂಗ್ ಬಂದಿರೋ ಮಕ್ಕಳಿಗೆ ಈ ವಿಡಿಯೋ ನಾನು ಡೆಡಿಕೇಟ್ ಆಗಿ ಮಾಡ್ತಾ ಇದೀನಿ. ಸೊ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಬೇಕಾಗತ್ತೆ, ನಿಮ್ಗೆ ಸ್ವಲ್ಪ ಸಪೋರ್ಟ್ ಬೇಕಾಗತ್ತೆ. ನಿಮ್ ಸಪೋರ್ಟ್ಗೆ ನನ್ನ ಒಂದು ಕೈಲಾಗಿರುವ ಸಹಾಯ ನಿಮಗೆ ಮಾಡ್ತಾ ಇದೀನಿ. ಸೊ ನೀವು ಇವಾಗ ಮಾಡ್ಬೇಕಾಗಿರೋದು, ಕೆಲವು ಮಿಸ್ಟೇಕ್ಸ್ ಮಾಡ್ತೀರಾ, ಆ ಮಿಸ್ಟೇಕ್ಸ್ ಮಾಡ್ಬೇಡಿ, ಮತ್ತೆ ಸ್ವಲ್ಪ ಸ್ಕಿಲ್ ಯೂಸ್ ಮಾಡಿ. ಓಕೆ, ಸೊ ನಾರ್ಮಲಿ ವಾಟ್ ಹ್ಯಾಪನ್ಸ್, ನೌ ಯು ಡೋಂಟ್ ಹ್ಯಾವ್ ಗುಡ್ ಮಾರ್ಕ್ಸ್, ಬಟ್ ಯು ಹ್ಯಾವ್ ಟು ಯೂಸ್ ಸಮ್ ಸ್ಕಿಲ್ಸ್ ಸೊ ದಟ್ ಯು ಶುಡ್ ಗೆಟ್ ಅ ಗುಡ್ ಕಾಲೇಜ್ ಸೀಟ್ ಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ನೀವು ಮಾಡ್ಬೇಕಾಗಿರೋದು, ಫಸ್ಟ್ ಚೂಸ್ ದ ಕೋರ್ಸ್, ನಾಟ್ ದ ಕಾಲೇಜ್. ತುಂಬಾ ಜನ ಏನ್ ಮಾಡ್ತಾರೆ, ಕಾಲೇಜ್ ನೇಮ್ ಸೇರ್ಕೊಂಡು ಅದಾದ್ಮೇಲೆ ಆ ಕಾಲೇಜಲ್ಲಿ ಯಾವ್ದು ಕೋರ್ಸ್ ಇದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಹಂಗ್ ಮಾಡ್ಬೇಡಿ. ಫಾರ್ ಎಕ್ಸಾಂಪಲ್, ನನ್ಗೆ ಯಾವ್ದೋ ಒಂದು ಟಾಪ್ ಕಾಲೇಜಲ್ಲಿ AIML ಓದ್ಬೇಕಿತ್ತು, ಈಗ ನನ್ಗೆ ಆಗ್ತಿಲ್ಲ. ಸೊ ಅದೇ ಕಾಲೇಜಲ್ಲಿ ಸಿವಿಲ್ ಸಿಕ್ಕರೆ ಹೋಗ್ತೀನಿ, ದಟ್ ಇಸ್ ಮುಟ್ಟಾಳ್ತನ ಅಲ್ವಾ? ಹಂಗ್ ಮಾಡಬಾರ್ದು. ನಿಮ್ ಕೋರ್ಸ್ ಏನ್ ಬೇಕೋ ಅದನ್ನೇ ಸೇರ್ಕೊಬೇಕು. ಆಯ್ತಾ? ದೇರ್ ಆರ್ ಮೆನಿ ಕಾಲೇಜಸ್ ವಿಚ್ ಇಸ್ ಆಫರಿಂಗ್ ಗುಡ್ ಎಜುಕೇಶನ್, ಗುಡ್ ಪ್ಲೇಸ್ಮೆಂಟ್ಸ್ ಆಲ್ಸೋ. ಆ ಕಾಲೇಜು ನೀವು 1,00,000 ರ್ಯಾಂಕಿಂಗ್ ಮೇಲೂ ಕೂಡ ಸಿಗೋ ಚಾನ್ಸಸ್ ಇದೆ. ಆಯ್ತಾ? ಆ ಲಿಸ್ಟ್ ಕೂಡ, ಆ ಕಾಲೇಜ್ ಹೆಸರು ಕೂಡ ನೀವು ಕೇಳಿರಲ್ಲ. ನೀವು ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ, ನಿಮ್ಮ ಹೆಸರು ಮತ್ತೆ ನಿಮ್ಮ ರ್ಯಾಂಕಿಂಗು ಮತ್ತೆ ನಿಮ್ಮ ಕ್ಯಾಟಗರಿ ಮತ್ತೆ ಯಾವ ಬ್ರಾಂಚ್ ಓದ್ಬೇಕಂತಿದ್ದೀರಾ ಅಂತ ನಾನು ಕಳಿಸಿ, ನಾನು ನಿಮ್ಗೆ ಸೂಟಬಲ್ ಕಾಲೇಜ್ ಕಳಿಸ್ತೀನಿ. ಅಂದ್ರೆ ಆ ಕಾಲೇಜ್ ನಿಮ್ಗೆ KCET ಥ್ರೂ ನಿಮ್ಗೆ ಸಿಗ್ಬಹುದು ಅಂತ. ಆಯ್ತಾ? ಆ ಕಾಲೇಜ್ ಕೋಡ್ ಕೂಡ ಕಳಿಸ್ತೀನಿ. ಬಟ್ ನೀವು ಅದನ್ನ ಮಾಡಕ್ಕಿಂತ ಮುಂಚೆ ಒಂದ್ಸಲ ಆ ಕಾಲೇಜ್ ಹೋಗಿ ನೋಡ್ಕೊಂಡು ಬಂದು ದೆನ್ ಯು ಡೂ ಇಟ್. ಅರ್ಥ ಆಯ್ತಲ್ಲ? ಎರಡನೇ ವಿಷಯ, ಅದು ಮೇನ್ ಅಂತಂದ್ರೆ, ನೀವು ಮಾಡ್ಬೇಕಾಗಿರೋದೇನಂದ್ರೆ NACU ಮತ್ತೆ NBA ಕನ್ಸಿಡರ್ ಮಾಡಲೇಬೇಕು, ಮತ್ತೆ NRF ರ್ಯಾಂಕಿಂಗ್, ಈ ಮೂರು ನೀವು ಕನ್ಸಿಡರ್ ಮಾಡಿ. ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಐ ಅಗ್ರಿ, ನಿಮ್ಮ ಒಂದು ರ್ಯಾಂಕಿಂಗ್ ಸಿಗೋದ್ ಕಷ್ಟ ಇದೆ, ಬಟ್ ಸ್ಟಿಲ್ ಅಟ್ಲೀಸ್ಟ್ NACU ಮತ್ತೆ NBA ನ ಇಗ್ನೋರ್ ಮಾಡ್ಬಿಡಿ. ಆ ಕಾಲೇಜ್ ಅಕ್ರೆಡಿಟೇಷನ್ಗೆ ಅಂತ ಚೆಕ್ ಮಾಡಿ, ಅದಾದ್ಮೇಲೆ ನೀವು ಆ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿ. ಆಮೇಲೆ ಕೆಲವರು ಹೇಳ್ತಾರೆ, ಈಗ ನಾವು ಆದಷ್ಟು ಜಾಸ್ತಿ ಕಾಲೇಜ್ಗಳನ್ನ ನಾವು ಆಪ್ಷನ್ ಎಂಟ್ರಿಲಿ ಮೆನ್ಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ನನಗೆ ನನ್ನ ಒಂದು ವೈಯಕ್ತಿಕ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನ್ ನಿಮ್ಗೆ ಹೇಳಿದ್ರೆ, ಯು ಸೆಲೆಕ್ಟ್ ಸಮ್ 40 to 50 ಕಾಲೇಜಸ್. 200, 300 ಎಲ್ಲ ಹಾಕಕ್ ಹೋಗ್ಬಿಡಿ. ಆಯ್ತಾ? ಸೊ ನೀವು ಮಾಡ್ಬೇಕಾಗಿರೋದಂದ್ರೆ, ಒಂದು ಮಾಡರೇಟ್ ಆಗಿರೋ ನಿಮ್ಮ ಒಂದು ರ್ಯಾಂಕ್ ಇಂದ ಪ್ಲಸ್ ಒಂದು 2-3 ಸಾವಿರ, ಆಮೇಲೆ ಮೈನಸ್ ಒಂದು 2-3 ಸಾವಿರ ರ್ಯಾಂಕಿಂಗ್ ಅಲ್ಲಿ ಕಾಲೇಜುಗಳು ಯಾವ್ಯಾವ ಸೆಲೆಕ್ಷನ್ ಇದೆಯೋ ಅದರಲ್ಲಿ NACU, NRF, NBA ಇರೋ ಕಾಲೇಜುಗಳಲ್ಲಿ ನೀವು ಆ ಕಾಲೇಜ್ ಹಾಕಿ ಒಂದು 50 ಸೆಲೆಕ್ಟ್ ಮಾಡಿ. ಆಯ್ತಾ? ನೀವು 100-200 ಹಾಕ್ಬಿಟ್ರೆ ಐ ಡೋಂಟ್ ಥಿಂಕ್ ಸೊ ಯು ವಿಲ್ ಗೆಟ್. ನೀವು ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಲ್ಲಿ ಯಾವಾಗಲೂ ನಿಮ್ಮನ್ನ ಲಾಸ್ಟ್ ಕನ್ಸಿಡರ್ ಮಾಡಕ್ಕಾಗತ್ತೆ ಅನ್ಸುತ್ತೆ. ಸೊ ನನ್ ತಿಳಿದ ಮಟ್ಟಿಗೆ, ಆಯ್ತಾ, ಡೋಂಟ್ ಹ್ಯಾವ್ ಎ ಬಿಗ್ಗೆಸ್ಟ್ ನಂಬರ್ ಆರ್ ಬಿಗ್ಗೆಸ್ಟ್ ಲಿಸ್ಟ್. ಓಕೆ, ಮೇಕ್ ಯುವರ್ ಲಿಸ್ಟ್ ಸ್ಮಾಲ್ ಅಂಡ್ ಅಡಿಕ್ವೇಟ್ ಅಂಡ್ ಅಕ್ಯುರೇಟ್. ಹಂಗಿರ್ಬೇಕಾಗತ್ತೆ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸರಿನಾ? ಅದಾದ್ಮೇಲೆ ನೀವು ಯಾವ ಕಾಲೇಜ್ ಸೇರ್ಕೊಂತೀವಲ್ಲ, ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಅಟ್ಲೀಸ್ಟ್ ಒಂದು 2-3 ಕಾಲೇಜ್ಗೆ ನೀವು ಲಿಸ್ಟ್ ಅಲ್ಲಿ ಆ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡ್ಕೊಂಬನ್ನಿ. ಹೋಗಿ ಆ ಕಾಲೇಜ್ ಯಾವ ತರ ಇದೆ, ಅಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ತರ ಇದೆ, ಯಾವ ತರ ಕಂಪ್ನಿಗಳು ಬಂದಿದ್ವು, ಅಲ್ಲಿ ಹೋಗಿ ರಿವ್ಯೂಸ್ ತಗೊಳ್ಳಿ. ಕಾಲೇಜಲ್ಲಿ ಯಾರು ಪ್ರಿನ್ಸಿಪಲ್, ಯಾರು ಫ್ಯಾಕಲ್ಟಿ ಮೆಂಬರ್, ಏನೇನ್ ನಡೆಯುತ್ತೆ ಅಂತ. ಆಮೇಲೆ ಕೆಲವು ಕಾಲೇಜರು ಯಾವಾಗ್ಲೂ ಬರೀ ಫಂಕ್ಷನ್ಸ್ ತೋರಿಸ್ತಾ ಇರ್ತಾರೆ. ಅದ್ ಮಾಡಿದ್ವಿ, ಇದು ಮಾಡಿದ್ವಿ, ಆ ಫೆಸ್ಟ್ ಮಾಡಿದ್ವಿ, ಈ ಫೆಸ್ಟ್ ಮಾಡಿದ್ವಿ, ಇವೆಲ್ಲ ಮಜಾ ಮಾಡಕ್ಕೆ. ಬಟ್ ಜೀವನ ಮಾಡಕ್ಕೆ ಮತ್ತೆ ಮುಂದೆ ನಾವು ಲೈಫ್ ಮುಂದೆ ಲೀಡ್ ಮಾಡ್ಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಎ ಗುಡ್ ಫ್ಯಾಕಲ್ಟಿ ಮೆಂಬರ್ಸ್, ಸ್ಟ್ರಾಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ಲಸ್ ಯುವರ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್. ಇದೆಲ್ಲ ಕನ್ಸಿಡರ್ ಮಾಡಿ ನೀವು ಮುಂದೆ ಹೋಗ್ಬೇಕಾಗತ್ತೆ. ಸೊ ಯಾವುದೇ ರೀತಿಯಲ್ಲಿ ಏನೇ ಕನ್ಫ್ಯೂಷನ್ ಇದ್ರೆ ನೀವು ಪ್ಲೀಸ್ ಡೂ ಕಾಲ್ ಮೀ, ಐ ವಿಲ್ ಗಿವ್ ಅ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಅದಕ್ಕಿಂತ ಮುಂಚೆ ಕಾಲ್ ಮಾಡೋಕ್ಕಿಂತ ಜಾಸ್ತಿ ನೀವು ನಂಗೆ ವಾಟ್ಸ್ಆಪ್ ಮಾಡ್ಬಿಟ್ರೆ ಈಸಿ. ನೀವು ನಿಮ್ಮ ಒಂದು ರ್ಯಾಂಕು ಮತ್ತೆ ನಿಮ್ಮ ಒಂದು ಕ್ಯಾಟಗರಿ ಮತ್ತೆ ನಿಮ್ಮ ಒಂದು ಯಾವ್ದು ನಿಮ್ಮ ಪ್ರಿಫರ್ ಕೋರ್ಸ್ ಅಂತ ಹೇಳಿದ್ರೆ ನಾನು ನಿಮಗೆ ಅದು ಕಳಿಸ್ಕೊಡ್ತೀನಿ. ವಿ ಕ್ಯಾನ್ ಡೂ ಇಟ್. ಇದನ್ನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿ. ಮತ್ತೇನೋ ಡೌಟ್ಸ್ ಇದ್ರೆ, ಕೋರ್ಸ್ ಬಗ್ಗೆ ಡೌಟ್ಸ್ ಇದ್ರೆ ಪ್ಲೀಸ್ ಡೂ ಕಾಲ್ ಮೀ. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.